ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್ ಬಗ್ಗ ಆರ್‌ಸಿಬಿಯ ಸ್ಕ್ವಾಡ್ ರಿವ್ಯೂಗೆ ಎಲ್ಲರಿಗೂ ಸ್ವಾಗತ ನಿನ್ನೆ ಎಲ್ಲರೂ ಕೂಡ 22 ಜನ ಎಲ್ಲ ಟೀಮ್ ಮೆಂಬರ್ಸ್ ಎಲ್ಲ ಸ್ಕ್ವಾಡ್ ಮೆಂಬರ್ಸ್ ಕೂಡ ಬಂದು ಪ್ರೆಸೆಂಟ್ ಆಗಿದ್ರು ನನ್ನ ಅನ್ಬಾಕ್ಸ್ ಇವೆಂಟಲ್ಲಿ. ಸೊ ಇದು ಖುಷಿ ಆಯಿತು. ಒಬ್ಬರು ಮಿಸ್ ಆಗೋದು, ಇಬ್ಬರು ಮಿಸ್ ಆಗೋದು, ತೊಗೊಂಡ್ರು ಅಂತ 22 ಜನ ಕೂಡ ಪ್ರೆಸೆಂಟ್ ಆಗಿರೋದು, ಯಾವುದೇ ರೂಲ್ಡ್ ಔಟ್ ಆಗದೆ ಇರೋ ಥರ ಪ್ರೆಸೆಂಟ್ ಆಗಿರೋದು. ಇದು ಸಿಕ್ಕಾಪಟ್ಟೆ ಖುಷಿ ತಗೊಂಬಂದ್ಕೊಟ್ಟಿದೆ. ಯಾಕಂದರೆ ನಾವು ಅಂದ್ಕೊಂಡಿರುವಂಥ ಟೀಮ್ ಏನಿದೆ ಆಕ್ಷನ್ ಟೇಬಲ್ ಕೂತ್ಕೊಂಡು ಅಂದ್ಕೊಂಡಿರುವಂಥ ಟೀಮು ಇಲ್ಲಿ ಫೈನಲ್ ಬಂದಿರುವಂಥ ಟೀಮು ಈ ಎರಡು ಸೇಮ್ ಆಗಿದೆ. ಸುಮಾರು ಟೀಮ್ಗಳಿಗೆ ಬೇರೆ ಆಗೋಗ್ಬಿಟ್ಟಿರ್ತವೆ. ಮುಂಬೈ ಇಂಡಿಯನ್ಸ್ಗೆ ನೋಡಿ ಇಬ್ಬರು ರೂಲ್ಡ್ ಔಟ್ ಆದರು, ಇಬ್ಬರನ್ನ ರಿಪ್ಲೇಸ್ಮೆಂಟ್ ಆಗಿ ಅನೌನ್ಸ್ ಮಾಡಿದರೆ. ಸೊ ಮೈನ್ ಪ್ಲೇಯರ್ಗಳ ಇಂಜುರಿ ಆಗಿದ್ದು. ಸೊ ಈ ಥರ ಆಗೋಗ್ಬಿಡ್ತು ಅಂತಂದರೆ ಕಷ್ಟ ಆಗೋಗ್ಬಿಡುತ್ತೆ. ಇವಾಗ ನಮ್ಮ ಆರ್‌ಸಿಬಿಯ 22 ಜನನು ಕೂಡ ಪ್ರೆಸೆಂಟ್ ಇರೋದ್ರಿಂದ ಸೊ ಕೋರ್ ಏನು ಅನ್ಕೊಂಡಿದ್ವಿ ನಾವು ಅದೇನೇನೆ ಇದೆ ಮಗ. ಸೊ ಇವಾಗ ರೀಸನ್ಸ್ ಎಲ್ಲ ಕೊಡೋಗಿಲ್ಲ ನಮ್ಗೆ. ಎಂಥ ಮೂಮೆಂಟಲ್ಲಿ ಇಂಜುರಿಗಳೆಲ್ಲ ಆಗೋಗ್ಬಿಟ್ಟು ಹಿಂಗಾಗೋಗ್ಬಿಟ್ಟು ನಾವು ಅಂದ್ಕೊಂಡಂಥ ಟೀಮೇ ಬರಲಿಲ್ಲ ಇಲ್ಲಿ, ಹಂಗೆ ಹಿಂಗೆ ಇವ್ರ ಕೈ ಎತ್ಬಿಟ್ರು ಅವ್ರ ಕೈ ಎತ್ಬಿಟ್ರು ಅಂತೆಲ್ಲ ರೀಸನ್ ಗೀಸನೆಲ್ಲ ಏನೂ ಕೊಡೋಂಗಿಲ್ಲ. ಪರ್ಫೆಕ್ಟ್ಲಿ ಬ್ಲೂ ಪ್ರಿಂಟ್ ಹಾಕೊಂಡು ಸ್ಕೆಚ್ ಹಾಕೊಂಡು ಹೊಡೆಯೋದಕ್ಕೆ ರೆಡಿ ಆಗಬೇಕು ಅಷ್ಟೇ ಮಗ. ಸೊ ಇವಾಗ ಮುಂಚೆ ನಾವು ತೊಗೊಂಡ ಆಪ್ಷನ್ಗಿಂತ ಮುಂಚೆ ಹೆಂಗಿತ್ತು ಅಂದರೆ ಸೀನು ಇಲಾಗರು ಈ ಪ್ಲೇಯರ್ ಏನು ಈ ಫಾರ್ಮಲ್ಲಿ ಇದ್ದಾರೆ, ಹಿಂಗಿದ್ದಾರೆ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ವಿ. ಬಟ್ ಇವಾಗ ಪ್ಲೇಯರ್ಸ್ಗಳು ಫಾರ್ಮಲ್ಲಿ ಇದ್ದಾರಾ, ಯಾವ ಪ್ಲೇಯರ್ಸ್ಗಳು ಹೆಂಗಿದ್ದಾರೆ ಅಂತ ನೋಡ್ಬಿಡೋಣ. ತೊಗೊಂಡು ಒಬ್ಬೊಬ್ರನ್ನೇ ಬೇಡ, ಮೈನ್ ಪ್ಲೇಯರ್ಸ್ಗಳ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡೋಣ. ವಿರಾಟ್ ಕೊಹ್ಲಿ ಫಾರ್ಮಲ್ಲಿ ಇದ್ದಾರಾ? ವಿರಾಟ್ ಕೊಹ್ಲಿ ಖಂಡಿತ ಫಾರ್ಮಲ್ಲಿದ್ದಾರೆ. ನೋಡೋದು ಚಾಂಪಿಯನ್ಸ್ ಟ್ರೋಫಿಲಿ ಯಾವ ಥರ ಆಡಿದ್ರು ಅಂತ. ಸೊ ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡೋಂಗಿಲ್ಲ, ಅವ್ರು ಹೆಂಗಿದ್ರು ಫಾರ್ಮಿಗೆ ಬಂದೇ ಬರ್ತಾರೆ. ಆ್ಯಂಡ್ ರಜತ್ ಪತಿದಾರ್ ಫಾರ್ಮಲ್ಲಿದ್ದಾರೆ, ಖಂಡಿತ ಅವರು ಕೂಡ ಫಾರ್ಮಲ್ಲಿದ್ದಾರೆ. ಒಳ್ಳೆ ಸೌಂಡ್ ಕೊಡ್ತಾ ಇದ್ದಾರೆ. ರೀಸೆಂಟಾಗಿ ಯಾವುದು ಡೊಮೆಸ್ಟಿಕ್ ಆಗಿಲ್ಲ, ಬಟ್ ಆದಂಥ ಟೈಮಲ್ಲೆಲ್ಲ ಮಸ್ತಾಗೇ ಆಡಿದ್ದಾರೆ. ರೀಸೆಂಟಾಗಿ ಇವ್ರು ಆಟನ ನೋಡಿಲ್ಲ ಯಾವ ಥರ ಆಡ್ತಾ ಇದ್ದಾರೆ ಅಂತ. ಆ್ಯಂಡ್ ಯಶ್ ದಯಾಳ್ ಫಾರ್ಮಲ್ಲಿದ್ದಾರಾ? ಸೊ ಇವರು ಡೊಮ್ಯಾಸ್ಟಿಕಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಕಾಣಿಸ್ಕೊಂಡಿದ್ದಾರೆ, ಬಟ್ ಅಷ್ಟೇನಾಗಿ ಲಾಸ್ಟ್ ಸೀಸನ್ IPL ಅಲ್ಲಿ ಸ್ವಲ್ಪ ಸೌಂಡ್ ಮಾಡಿದರು. ಅದಾದಮೇಲೆ ಏನಂತ ಹೆವಿ ಸೌಂಡ್ ಏನು ಮಾಡಿಲ್ಲ ಯಶ್ ದಯಾಳ್ ಅವರು. ಸೊ ನೋಡೋಣ ಹಿಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಆ್ಯಂಡ್ ಇಲ್ಲಿ ಮೇಯ್ನು ನಾವು ತೊಗೊಂಡಿರೋದು ಲಿಯಮ್ ಲಿವಿಂಗ್ಸ್ಟನ್ನ, ಫಿಲ್ ಸಾಲ್ಟ, ಜೇಕೋಬ್ ಬೆಥೆಲ್ನ, ಇವರೆಲ್ಲ ಹೆವಿ ಫಾರ್ಮಲ್ಲಿದ್ದಾರೆ. ಮಸ್ತ್ ಸೈಕ್ ಪ್ಲೇಯರ್ಸ್ಗಳು ಅಂತ ತಗೊಂಡ್ವಿ. ಲಿಯಮ್ ಲಿವಿಂಗ್ಸ್ಟನ್ ಫಾರ್ಮಲ್ಲಿದ್ದಾರೆ ಅಂತ ಕೇಳಿದ್ರೆ ಖಂಡಿತ ಲಿಯಮ್ ಲಿವಿಂಗ್ಸ್ಟನ್ ಅವರು ಫಾರ್ಮಲ್ಲಂತೂ ಇಲ್ಲ. ಅದು ಎವಿಡೆಂಟಾಗಿ ಕಾಣಿಸ್ತು ನಮಗೆ. ಚಾಂಪಿಯನ್ಸ್ ಟ್ರೋಫಿಲೂ ಕೂಡ ಕಾಣಿಸ್ತು, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೀರೀಸಲ್ಲೂ ಕೂಡ ಕಾಣಿಸ್ತು, ಎಲ್ಲ ಕಡೆ ಕಾಣಿಸ್ತು. ಬಟ್ ಇಲ್ಲಿ 4 ಬಾಲ್ನ ಕೊಟ್ಬಿಟ್ಟು 6ಗಳನ್ನ ಹೊಡಿಬೇಕು ಅಂತ ಬಿಟ್ಟಾಗ ಎಲ್ಲ ಬಾಲ್ನು ಲಿಯಮ್ ಲಿವಿಂಗ್ಸ್ಟನ್ ಏರ್ಸಿದ್ರು ಮೇಲ್ಗಡೆಗೆ. ಬಟ್ ಅಲ್ಲಿ ಹೊಡೆಯೋದೇ ಬೇರೆ, ಇಲ್ಲಿ ಆಡೋದೇ ಬೇರೆ. ಏನ್ಗರು ಹಿಂಗೆ ಹೇಳ್ತೀಯ? ಅಲ್ಲಿ ಎಲ್ಲ 3 6 ಹೊಡೆದಿದ್ದಾರೆ. ಅಲ್ಲಿ ಜಿತೇಶ್ ಶರ್ಮನೂ ಹೊಡೆದಿರೋ 6, ಜೇಕೋಬ್ ಬೆಥೆಲ್ ಹೊಡೆದಿದ್ದಾರೆ, ಎಲ್ಲ 6ಗಳು ಏರಿಸ್ತಾವ್ರೆ. ನೀನು ನೋಡ್ರೆ ಫಾರ್ಮಲ್ಲಿಲ್ಲ ಅಂತ ಹೇಳ್ತೀಯ. ಅಲ್ಲಿ ಆಡೋದೇ ಬೇರೆ, ಮಿಷಿನ್ ಹಾಕಿದಾಗ ಆಡೋದೇ ಬೇರೆ, ಲೈವ್ ಆಗಿ ಆಡೋದೇ ಬೇರೆ. ಆ್ಯಂಡ್ ಫಿಲ್ ಸಾಲ್ಟ್ರು ಕೂಡ ನಿಮಗೆ ಗೊತ್ತಿರೋದೇ, ಫಿಲ್ ಸಾಲ್ಟ್ರು ಕೂಡ ಅಷ್ಟೇನಾಗಿ ಫಾರ್ಮಲ್ಲಿಲ್ಲ. ಸೊ ಇಲ್ಲಿ ಫಾರ್ಮಲ್ಲಿ ಇಲ್ಲ ಅನ್ನೋ ಮಾತ್ರಕ್ಕೆ, ರೀಸೆಂಟಾಗಿ ಫಾರ್ಮಲ್ಲಿ ಇಲ್ಲ ಅನ್ನೋ ಮಾತ್ರಕ್ಕೆ IPL ಕೂಡ ಫಾರ್ಮಲ್ಲಿ ಇರೋದಿಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಜಿತೇಶ್ ಶರ್ಮಾ ಗೊತ್ತಿರೋದೇ ಚೆನ್ನಾಗಿ ಆಡಿದ್ರು. ಸೈಯದ್ ಮುಷ್ತಾಕ್ ಅಲಿ ಆಗಿರಲಿ ಕ್ಯಾಪ್ಟನ್ಸಿಲ್ಲ ನಿಭಾಯಿಸ್ಬಿಟ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ. ಆ್ಯಂಡ್ ಬೆಂಕಿ ಸ್ಟೇಟ್ಮೆಂಟ್ಗಳು ಬೇರೆ ಕೊಡ್ತಾ ಇದ್ದಾರೆ ತರ್ರಾವರ್ಯಾಗೆ. ನಾವೇನಾರು ಒಂದು ಫುಲ್ ಫ್ಲೆಡ್ಜಾಗಿ ಕೊಟ್ವಿ ಅಂತಂದರೆ ಎಲ್ಲ ಟೀಮ್ಗಳಿಗೂ ಕಂಟಿನ್ಯೂಸ್ ಆಗಿ 5 ಸಲ ಟ್ರೋಫಿ ಗೆಲ್ತೀವಿ RCB ಅವರು ಅಂತ ಜೋಶಲ್ಲಿ ಹೊಡೆದ್ಬಿಟ್ಟವ್ರೆ. ಇನ್ನು RCB ಪರವಾಗಿ ಒಂದು ಮ್ಯಾಚನ್ನು ಕೂಡ ಜಿತೇಶ್ ಶರ್ಮಾ ಮಾಡಿಲ್ಲ. ಇವ್ರು ನೋಡ್ರೆ ಬೆಂಕಿ ಸ್ಟೇಟ್ಮೆಂಟ್ ಕೊಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಇವಾಗಲೇ. ನೋಡೋಣ 5 ಸಲ ಒಂದೇ ಫುಲ್ ಸ್ಟ್ರೆಚ್ಚಲ್ಲಿ ಹೊಡಿತೀವಿ ಟ್ರೋಫಿಗಳನ್ನ ಅಂತ ಹೇಳಿದ್ದಾರೆ ಜಿತೇಶ್ ಶರ್ಮಾ ಅವರು. ಕೃಣಾಲ್ ಪಾಂಡ್ಯ ಅಗೇನ್ ಇವರು ಕೂಡ ಫಾರ್ಮಲ್ಲಿದ್ದಾರೆ, ಚೆನ್ನಾಗೇ ಕಾಣಿಸ್ಕೊಂಡಿದ್ದಾರೆ. ಕ್ಯಾಪ್ಟನ್ನು ಮಸ್ತಾಗಿ ಆಡಿದ್ದಾರೆ ಬರೋಡಾಗೆ. ಆ್ಯಂಡ್ ಜಾಶ್ ಹೈಸಲ್ವುಡ್ ರಿಕವರಿ ಪ್ರೋಸೆಸ್ಸಲ್ಲಿದ್ದಾರೆ. ಇಲ್ಲಿ ಮೇಯ್ನ್ ನಮಗೆ ಕನ್ಸರ್ನ್ ಆಗಿರೋದೇನು ಅಂದರೆ ಓವರ್ಸೀಸ್ ಪ್ಲೇಯರ್ಗಳದೇ ಮೇಯ್ನ್ ಕನ್ಸರ್ನ್ ಆಗಿದೆ ಮಗ. ಬ್ಯಾಟಿಂಗೇ ಆಗಿರಲಿ, ಬೌಲಿಂಗೇ ಆಗಿರಲಿ. ಇಂಡಿಯನ್ ಪ್ಲೇಯರ್ಸ್ಗಳದ್ದು ಅಷ್ಟೊಂದೇನು ಕನ್ಸರ್ನ್ ಇಲ್ಲ. ಇಂಡಿಯನ್ ಪ್ಲೇಯರ್ಸ್ಗಳೆಲ್ಲ ಆಲ್ಮೋಸ್ಟು ಎಲ್ಲ ಒಂಥರ ಫಾರ್ಮಲ್ಲಿನ ಕಾಣಿಸ್ಕೊಂತಿದ್ರೆ. ಬಟ್ ಓವರ್ಸೀಸ್ ಪ್ಲೇಯರ್ಗಳು ಲಿಯಮ್ ಲಿವಿಂಗ್ಸ್ಟನ್ ಆಗಿರ್ಬೋದು, ಫಿಲ್ ಸಾಲ್ಟ್ ಆಗಿರ್ಬೋದು, ಜೇಕೋಬ್ ಬೆಥೆಲ್ ಆಗಿರ್ಬೋದು, ಜೊತೆಗೆ ಜಾಶ್ ಹೈಸಲ್ವುಡ್ ಆಗಿರ್ಬೋದು. ಸೊ ಮೇಯ್ನಾಗಿ ಲೆವೆಲಲ್ಲಿ ಆಡುವಂಥ ಪ್ಲೇಯರ್ಸ್ಗಳು ಇವಾಗ ಫಾರ್ಮ್ನ ಕಳ್ಕೊಂಡಿರೋದು, ಜೊತೆಗೆ ಇಂಜುರಿಯಿಂದ ರಿಕವರ್ ಆಗಿ ಬಂದಿರುವಂಥದ್ದು. ಸೊ ಇದೆಲ್ಲ ಏನಿದೆ, ಸೊ ಇವರು ಹೆಂಗೆ ಎಫೆಕ್ಟಿವ್ ಆಗಿ ಕಾಣಿಸ್ಕೊಳ್ಳೋದಿಲ್ವೋ ಅನ್ನೋದು ಒಂದು ಡೌಟ್ ಅರೈಸ್ ಆಗ್ತಾ ಇದೆ ನಮ್ಮ RCBಗೆ. ಅಷ್ಟೇ ನಾವು ಆಕ್ಷನಲ್ಲಿ ತೊಗೊಂಡಂಥ ಟೈಮಲ್ಲಿ ಇವರೆಲ್ಲ ಪರ್ಫೆಕ್ಟ್ಲಿ ಫಿಟ್ ಇದ್ರು ಆ್ಯಂಡ್ ಪರ್ಫೆಕ್ಟ್ಲಿ ಫಾರ್ಮಲ್ಲಿದ್ರು ಎಲ್ಲ ಪ್ಲೇಯರ್ಸ್ಗಳು. ಅದಕ್ಕೋಸ್ಕರ ಆಕ್ಷನಲ್ಲಿ ನಾವು ಬೈ ಮಾಡಿ ತೊಗೊಂಡಿದ್ದು ಇವ್ರನ್ನ. ಫಾರ್ಮು ಇನ್ಕನ್ಸಿಸ್ಟೆಂಟ್ ಆಗಿದೆ, ಜೊತೆಗೆ ಪ್ಲೇಯರ್ಸ್ಗಳ ಇಂಜುರಿ ಕೂಡ ಒಂದು ಕನ್ಸರ್ನ್ ಆಗಿದೆ. ಜೇಕೋಬ್ ಬೆಥೆಲ್ ಜೊತೆಗೆ ಜಾಶ್ ಹೈಸಲ್ವುಡ್ ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡ್ಕೊಂಡು ಬಂದಿದ್ದಾರೆ. ಭುವನೇಶ್ವರ್ ಕುಮಾರ್, ಸ್ವಪ್ನಿಲ್ ಸಿಂಗ್ ಜೊತೆಗೆ ಸುಯಾಶ್ ಬಗ್ಗೆ ಅಂತೂ ಮಾತಾಡೋಂಗೇನಿಲ್ಲ. ಎಲ್ಲರೂ ಕೂಡ ಒಳ್ಳೆ ಫಾರ್ಮಲ್ಲಿದ್ದಾರೆ. ಡೊಮೆಸ್ಟಿಕಲ್ಲಿ ಚೆನ್ನಾಗೇ ಕಾಣಿಸ್ಕೊಂಡಿದ್ದಾರೆ. ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಲಿ ಸೈಯದ್ ಮುಷ್ತಾಕ್ ಅಲಿ ಆಗಿರ್ಬೋದು, ಸ್ವಲ್ಪ ತಿಂಗಳುಗಳಾಗಿರ್ಬೋದು ಆಗಿ, ಬಟ್ ರೀಸೆಂಟಾಗಿ ಅಂತೂ T20 ಚೆನ್ನಾಗೇ ಪರ್ಫಾರ್ಮ್ ಮಾಡಿದ್ದಾರೆ. ಅದರಿಂದ
ಸ್ವಪ್ನಿಲ್ ಸಿಂಗ್ ಲಕ್ಕಿ ಚಾರ್ಮ್ ಕೇಳಬೇಕಾ ನಮ್ಮ ಆರ್ ಸಿ ಬಿಗೆ? ಇವರಂತೂ ಒಂಥರ ಇವ್ರು ಬಂದಿದ್ದೇ ನಮ್ಮ ಆರ್ ಸಿ ಬಿ ಗೆಲ್ಲಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೋಲ್ತಿದ್ದಂಥ ಮ್ಯಾಚ್ಗಳೆಲ್ಲ ಗೆಲ್ಲಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಆ್ಯಂಡ್ ಟೀಮ್ ಡೇವಿಡು ನೆನ್ನೆ ಅಂತೂ ಇಕ್ಕಿದ್ದಾರೆ, ಸಿಕ್ಸ್ಗಳನ್ನ ಸರಿಯಾಗಿ ಇಟ್ಟಿದ್ದಾರೆ. ಬಟ್ ಮ್ಯಾಚಲ್ಲಿ ಅದು ಹೆಂಗೆ ಆಡ್ತಾರೋ ಆಡಲು ಗೊತ್ತಿಲ್ಲ. ಒಟ್ಟಿನಲ್ಲಿ ಟೀಮ್ ಡೇವಿಡ್ ಅಂತ ಏನು ಫಾರ್ಮ್ನೇನು ಯಾವಾಗಲೂ ಕಳ್ಕೊಂಡಿದ್ದಾರೆ ಅನ್ನೋ ಥರ ಏನಿಲ್ಲ. ಅವ್ರು ಬರೋದೇ ಫಿನಿಶಿಂಗ್ ರೋಲಲ್ಲಿ ಹಾಕೊಂಡು ಗುಮ್ತಾ ಇರ್ತಾರೆ. ರೊಮ್ಯಾರಿಯೋ ಶೆಫರ್ಡ್ ಅಂತೂ ಸೈಕಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಇವರು. ಇವ್ರನ್ನ ಲೆವೆನಲ್ಲಿ ಆಡಿಸಿದ್ರು ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಯಾಕಂದರೆ ಆ ಥರ ಬೌಲಿಂಗ್ ಏನಾದ್ರು ಎಫೆಕ್ಟಿವ್ ಆಗಿ ಕಾಣಿಸ್ಕೊಂಡ್ರು ಅಂತಂದರೆ ರೊಮ್ಯಾರಿಯೋ ಶೆಫರ್ಡು ಜಾಶ್ ಹೇಜಲ್ವುಡ್ನ ಬಿಟ್ಬಿಡ್ತಾರೆ. ಪಕ್ಕ ಬಾಗೂರು ನೀನು ಶಿಸ್ತಾಗಿ ಇಲ್ಲಿ ಬ್ಯಾಟಿಂಗು ಆಡ್ತೀಯ, ಬೌಲಿಂಗು ಆಡ್ತೀಯ, ಎರಡೂ ಆಡ್ತೀಯ, ನೀನು ಪಕ್ಕ ಆಲ್ರೌಂಡ್ರು ಬಾಗೂರು ಆಡು ಅಂತ ಕರ್ಕೊಂಡು ಅವನ ಅಜ್ಜಿ ಈ ರೊಮ್ಯಾರಿಯೋ ಶೆಫರ್ಡ್ನ ಆಡ್ಬಿಡ್ತಾನೆ ಜಾಶ್ ಹೇಜಲ್ವುಡ್ ಜಾಗದಲ್ಲಿ. ಡೆಪ್ತ್ ಅಂತ ಅವನ ಅಜ್ಜಿ ಸೈಕು ಇನ್ಕ್ರೀಸ್ ಆಗೋಗ್ಬಿಡ್ತೈತೆ ಇವರು. ನೋಡೋಣ ಇನ್ ಕೇಸ್ ಏನಾದ್ರು ಇವ್ರು ಜಾಶ್ ಹೇಜಲ್ವುಡ್ ಆಗಿಲ್ಲ ಅಂತಾರೆ. ಬಟ್ ಫಸ್ಟ್ ಪ್ರಿಫರೆನ್ಸ್ ಜಾಶ್ ಹೇಜಲ್ವುಡ್ಡೇ ಇರ್ತಾರೆ. ಯಾಕಂದರೆ ಎಕ್ಸ್ಪೀರಿಯನ್ಸ್ ಆ ಥರ ತೊಗೊಂಡ್ಬರ್ತಾರೆ. ಇವರು ಕೂಡ ಸಾಕತ್ತು ಒಳ್ಳೆ ಬ್ಯಾಟರ್ ಆಗ್ತಾರೆ, ಬ್ಯಾಟಿಂಗ್ ಆಲ್ರೌಂಡರ್ ಆಗ್ತಾರೆ, ಬೌಲಿಂಗ್ ಆಲ್ರೌಂಡರ್ ಆಗ್ತಾರೆ. ಇವ್ರನ್ನ ಬ್ಯಾಟಿಂಗ್ ಆಲ್ರೌಂಡರ್ ಅಂತ ಕರಿಬೇಕಾ, ಬೌಲಿಂಗ್ ಆಲ್ರೌಂಡರ್ ಅಂತ ಕರಿಬೇಕಾ ನನಗೆ ಗೊತ್ತಾಗ್ತಿಲ್ಲ ರೊಮ್ಯಾರಿಯೋ ಶೆಫರ್ಡ್ನ. ಯಾಕಂದರೆ ಬ್ಯಾಟಿಂಗು ಆ ಸೈಕಾಗಿ ಆಡಿದ್ದಾರೆ ಇವರು. ಈಚೆ ಎಲ್ಲ ಕಳಿಸ್ಬಿಟ್ರು ಬಾಲ್ನ, ನೋಡಿದ್ರ ನಿನ್ನೆ 6 ಹೊಡೆದ್ರೆ ಅಂತ ಬಿಟ್ಟಾಗ. ಆ್ಯಂಡ್ ತುಷಾರನು ಕೂಡ ಮಸ್ತಾಗಿನೇ ಕಾಣಿಸ್ಕೊತಾ ಇದ್ದಾರೆ. ಆ ಮಲಿಂಗ ಸ್ಟೈಲ್ನ ನಮ್ಮ ಆರ್ ಸಿ ಬಿ ತರೋದು ಡೌಟ್ ಹೊಡಿತಾ ಇದೆ. ಯಾಕೆ ಅಂತಂದರೆ ಯಾರನ್ನ ಆಡಿಸ್ತಾರೆ ಓವರ್ಸೀಸ್ ಪ್ಲೇಯರ್ಗಳು ಎಲ್ಲರೂ ಆಡಿಸೋ ಥರನೇ ಇದ್ದಾರೆ. ಯಾರನ್ನ ಆಡಿಸ್ತಾರೆ ಅನ್ನೋದೇ ಕ್ವೆಶನ್ನು. ತೊಗೊಂಡಿರುವಂಥ 8ಕ್ಕೆ 8 ಜನ ಕೂಡ ಆಡಿಸೋ ಥರನೇ ಇದ್ದಾರೆ ನಮ್ಮ ಆರ್ ಸಿ ಬಿ. ಆ್ಯಂಡ್ ಮನೋಜ್ ಬಾಂಡ್ಗೆ ಇವರು ಕೂಡ ಒಳ್ಳೆ ಫಾರ್ಮಲ್ಲಿ ಕಾಣಿಸ್ಕೊಂಡಿದ್ದಾರೆ T20ಸಲ್ಲಿ, ಡೊಮ್ಯಾಸ್ಟಿಕಲ್ಲಿ. ಸೊ ಅದರಿಂದ ಇವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸಿದ್ರೆ ಬೆಟರ್ ಆಗಿರುತ್ತೆ. ಬಟ್ ಆಡಿಸಲು ಗೊತ್ತಿಲ್ಲ. ಇನ್ನೇನು ಜೇಕೋಬ್ ಬೆಥೆಲ್ ಬಗ್ಗೆ ಹೇಳಿದ್ದೀನಿ. ದೇವದತ್ ಪಡಿಕ್ಕಲ್ ಆಡಿದರೆ ಈ 50 ಓವರ್ ಫಾರ್ಮೇಟಲ್ಲಿ, ಟೆಸ್ಟ್ ಫಾರ್ಮೇಟಲ್ಲೆಲ್ಲ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಬಟ್ T20ಸಲ್ಲೂ ಒಂದು ರೇಂಜಿಗೆ ಕಾಣಿಸ್ಕೊಂಡಿದ್ದಾರೆ ಸೈಯದ್ ಮುಷ್ತಾಕ್ ಅಲಿಲಿ. ಬಟ್ ಅಂಥ ಹೆವಿ ಸದ್ದು ಮಾಡಿದ್ದಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ನೋಡುವ, ಇನ್ ಕೇಸ್ ಅವಕಾಶ ಸಿಕ್ಕುತ್ತು ಅಂತಂದರೆ ಯಾವ ಥರ ಆಡ್ತಾರೆ ಸಿಗೋದು ಡೌಟು ನನ್ನ ಪ್ರಕಾರ. ಇನಿಷಿಯಲ್ ಮ್ಯಾಚಸ್ಗಳನ್ನೇ ನೋಡೋಣ ಹೆಂಗೆ ಆಡ್ತಾರೆ ಅಂತ. ಆ್ಯಂಡ್ ಇನ್ನೇನು ಲುಂಗಿ ಇಂಗಿಡಿನೂ ಕೂಡ ಲೈಟಾಗಿ ಫಾರ್ಮಲ್ಲಿದ್ದಾರೆ. ಸೊ ಕಂಪ್ಯಾರಿಟಿವ್ಲಿ ಬೇರೆ ಪ್ಲೇಸ್ಗೆಲ್ಲ ಕಂಪೇರ್ ಮಾಡ್ತು ಅಂತಂದರೆ ಲುಂಗಿ ಇಂಗಿಡಿನೇ ಯಾಕೋ ಸ್ವಲ್ಪ ಲೈಟಾಗಿ ಫಾರ್ಮಲ್ಲಿರೋ ಥರ ಕಾಣಿಸ್ತೈತೆ. ಲುಂಗಿ ಇಂಗಿಡಿ ಜೊತೆಗೆ ರೊಮ್ಯಾರಿಯೋ ಶೆಫರ್ಡು. ಸೊ ಇವರಿಬ್ಬರು ಬೇರೆ ಪ್ಲೇಸ್ಗಳಿಗೆ ಓವರ್ಸೀಸ್ ಪ್ಲೇಯರ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಫಾರ್ಮಲ್ಲಿರೋ ಥರ ಕಾಣಿಸ್ತೈತೆ. ಇನ್ನೇನು ಇಂಡಿಯನ್ ಪ್ಲೇಯರ್ಸ್ಗಳ ಬಗ್ಗೆ ಮಾತಾಡೋಂಥ ಇನ್ನೇನು ಎಕ್ಸ್ಟ್ರಾ ಪ್ಲೇಯರ್ಸ್ಗಳು ಇವರಿಬ್ಬರು ಏನಿದ್ದಾರೆ, ಅಭಿನಂದನು ಜೊತೆಗೆ ಯಾರಿಗೂ ಇನ್ನೊಬ್ರು ಹಾಕೊಂಡಿದ್ದಾರಲ್ಲ ಮೋಹಿತ್ ರಾತೆ. ಸೊ ಇವರಿಬ್ಬರು ನನ್ನ ಪ್ರಕಾರ ಆಡಿಸಿದಿಲ್ಲ ಈ ಸೀಸನ್, ಕಂಪ್ಲೀಟಾಗಿ ಆಡಿಸಿದಿಲ್ಲ. ಮನೋಜ್ ಬಾಂಡ್ಗೆನೇ ಆಡಿಸಿಲ್ಲ ಇವರು. ಇವ್ರನ್ನ ಆಡಿಸ್ತಾರ ಪಕ್ಕ 100% ಶ್ಯೂರಾಗಿ ಆಡಿಸೋದಿಲ್ಲ. ಸೊ ಮೈನ್ ಪ್ಲೇಯರ್ಸ್ಗಳು ಓವರ್ಸೀಸ್ ಪ್ಲೇಯರ್ಗಳು ನಿಮಗೆ ಇಲ್ಲಿ ಮೈನ್ ಕನ್ಸರ್ನ್ ಆಗಿದೆ. ಅದು ಇಂಜುರಿ ಜೊತೆಗೆ ಫಾರ್ಮ್ ಕಳ್ಕೊಂಡಿರುವಂಥದ್ದು. ಅದನ್ನು ಬಿಡ್ತು ಅಂದರೆ ಇಂಡಿಯನ್ ಪ್ಲೇಯರ್ಸ್ಗಳೆಲ್ಲ ಆಲ್ಮೋಸ್ಟ್ ಫಾರ್ಮಲ್ಲೇ ಇದ್ದಾರೆ, ಚೆನ್ನಾಗೇ ಆಡ್ತಾ ಇದ್ದಾರೆ. ಸೊ ನೋಡಬೇಕು ಅಷ್ಟೇ. ಈ ಫಿಲ್ ಸಾಲ್ಟು, ಲಿಯಮ್ ಲಿವಿಂಗ್ಸ್ಟನು ಮೇಯ್ನಾಗಿ ನಮಗೆ ಕೈ ಹಿಡಿಲೇಬೇಕು. ಜೇಕೋಬ್ ಬೆಥೆಲ್ಲು ಅವರು ಕೂಡ ಬ್ಯಾಕಪ್ ಆಗಿರ್ತಾರೆ ಅಂತ ಅನಿಸುತ್ತೆ. ಜಾಶ್ ಹೇಜಲ್ವುಡ್ ಒಂದು ಕನ್ಸರ್ನ್ ಆಗಿದೆ. ಈ 3 ಜನದ್ದು ಒಂಥರ ಮೈನ್ ಕನ್ಸರ್ನ್ ಆಗಿದೆ ನಮ್ಮ ಆರ್ ಸಿ ಬಿಗೆ. ನೋಡೋಣ ಅದೇನಾಗುತ್ತೆ ಅಂತ ಮ್ಯಾಚ್ ಸ್ಟಾರ್ಟ್ ಆದಮೇಲೆ ಗೊತ್ತಾಗುತ್ತೆ. ನಿಮಗೇನು ಅನ್ನಿಸ್ತಿದೆ ಈ 22 ಮೆಂಬರ್ಸ್ ಸ್ಕ್ವಾಡು ಇವಾಗಿನ ಕರೆಂಟ್ ಫಾರ್ಮ್ನ ನೋಡ್ತು ಅಂತಂದರೆ ಎಲ್ಲಾಗಿರೋ ಇವರು ಪಕ್ಕ ಎಲ್ಲರ ತಲೆ ಮೇಲೂ ಎಗ್ಗರ್ಬಿಟ್ಟು ಕಿವಿ ಒಳಗಡೆ ನೀರು ಬಿಡ್ತಾರೆ ಅಂತ ಅನ್ನಿಸ್ತಾ ಇದ್ದೆ ಈ 22 ಮೆಂಬರ್ಸ್ ಸ್ಕ್ವಾಡು. ಅಥವಾ ಎಲ್ಲಾಗೋರು ಇವ್ರು ಎಲ್ಲರನ್ನೂ ತಲೆ ಮೇಲೆ ಕೂಸ್ಕೊಂಡು ಕಿವಿ ಒಳಗಡೆ ನೀರು ಬಿಡಿಸ್ಕೊಂತಾರೆ ಅಂತ ಅನ್ನಿಸ್ತಿದ್ಯಾ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ನನಗೇನೋ ಒಂಥರ ಸ್ಟೇಬಲ್ ಆಗಿದೆ ಸ್ಕ್ವಾಡ್ ಅಂತೂ. ಫಾರ್ಮು ಓವರ್ಸೀಸ್ ಪ್ಲೇಯರ್ಗಳದ್ದು ಜೊತೆಗೆ ಇಂಜುರೀಸು ಅಲ್ಲಿ ಇಲ್ಲಿ ಆಗಿರ್ಬೋದು. ಬಟ್ ಟೀಮ್ ಅಂತೂ ಚೆನ್ನಾಗೇ ಕಾಣಿಸ್ತಿದೆ ಆನ್ ಪೇಪರು. ಫಾರ್ಮಿಗೆ ಬರಬೇಕಷ್ಟೇ ಮೇಯ್ನಾಗಿ ಇಲ್ಲಿ ಪ್ಲೇಯರ್ಸ್ಗಳು. ಅದು ಓವರ್ಸೀಸ್ ಪ್ಲೇಯರ್ಗಳು ಫಾರ್ಮಿಗೆ ಬಂತು ಅಂತಂದರೆ ಅಲಚ್ಚಾಗಿ ಆಡೋದು ಯಾಕೋ ನನಗೆ ಯಾಕೋ ಡೌಟ್ ಕಾಣಿಸ್ತಿಲ್ಲ. ಅದ್ರ ಮೇಯ್ನಾಗಿ ಫಿಲ್ ಸಾಲ್ಟು ಮತ್ತು ಲಿಯಮ್ ಲಿವಿಂಗ್ಸ್ಟನ್ ಇಬ್ಬರು ಫಾರ್ಮಿಗೆ ಬರಬೇಕು. ಫಾರ್ಮಿಗೆ ಬಂತು ಅಂದರೆ ನಮ್ಮನ್ನ ಸೋಲ್ಸೋವಂಥ ಟೀಮೇ ಇಲ್ಲ, ಆ ಥರ ಟೀಮ್ ತಯಾರಿ ಆಗೋಗ್ಬಿಡುತ್ತೆ. ನೋಡೋಣ ಅದೇನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ವಾ.